ಅವ್ರನ್ನ ಮೊದಲು ಮುಂದೆ ಬಿಟ್ಟು ಏನ್ ಮಾಡ್ತಾರೆ ಅಂತ ನಾವು ಹಿಂದೆಯಿಂದ ಗಮನಿಸೋಣ. ಗುಡ್ ಐಡಿಯಾ. ನೀನ್ ಹೇಳ್ದಾಗೆ ಅವ್ರನ್ನ ನಮ್ಮ ಜೊತೆ ಕರ್ಕೊಂಡು ಹೋದ್ರೇನೆ ಅವ್ರ ನಿಜವಾದ ಬಣ್ಣ ಏನು ಅಂತ ನಮ್ಗೆ ಅರ್ಥ ಆಗೋದು. ಈಗ ಅದಕ್ಕೆ ನಿನ್ನ ಹತ್ರ ಏನ್ ಐಡಿಯಾ ಇದೆ? ಬನ್ನಿ. ಸೂಪರ್. ಕಲ್ಪನಾ ಮೇಡಮ್. ಮಾಯಮ್ಮ, ಇದೇನಿದು ಇಷ್ಟೊಂದು ಖುಷಿಯಾಗಿದೆಯಲ್ಲ, ಏನಾಯ್ತು? ನಾನು ಸೇವಂತಿ ಅವ್ರ ಜೊತೆಗೆ ಹೋಗ್ತಿದ್ದೀನಿ. ಓಹೋ, ಅದಕ್ಕೆ ಇಷ್ಟೊಂದು ಖುಷಿನಾ? ಅಲ್ಲ, ಇವಳನ್ನ ಜೊತೆ ಕರ್ಕೊಂಡು ಹೋಗ್ಬೇಡಿ ಅಂತ ಅಷ್ಟೇ ಹೇಳಿದ್ರು, ಮತ್ತೆ ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ? ಇವ್ರಿಬ್ರಿಗೂ ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ವಾ? ಅಲ್ಲ ಮಾಯಮ್ಮ, ಮನೇಲಿ ನೆಮ್ಮದಿಯಾಗಿರೋದನ್ ಬಿಟ್ಟು ಆ ಬಿಸಿಲಲ್ಲಿ ಒಣಗೋದ್ರಲ್ಲಿ ಯಾವ ಖುಷಿ ನಿನಗೆ? ಯಾವಾಗ್ಲೂ ಮನೆ ಒಳಗಡೆ ಇದ್ದು ಒಂಥರ ತಲೆ ಕೆಟ್ಟೋಗಿದೆ. ಹೊರಗಡೆ ಹೋಗಿ ಒಳ್ಳೆ ಗಾಳಿ ತಗೊಂಡ್ರೆ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗತ್ತೆ. ಆಯ್ತಾಯ್ತು, ಹೋಗ್ಬಾ. ಅವತ್ತಿಂದ ನೀನು ಬರ್ತೀನಿ ಅಂತ ಹೇಳ್ತಾನೆ ಇದ್ದೆ, ಅವ್ರು ನಿನ್ನ ಬಿಟ್ಟು ಹೋಗ್ತಾನೆ ಇದ್ರು. ಮೇಡಮ್, ಇವತ್ತೊಂದಿನ ಅಡ್ಗೆ ನೀವೇ ಮಾಡ್ಕೋತೀರಾ? ಆಯ್ತಾಯ್ತು, ನೀನ್ ಹೋದ್ಮೇಲೆ ಇನ್ಯಾರ್ ಮಾಡ್ತಾರೆ? ಯಶೋದ ತಾನೇ ಮಾಡ್ತಾಳೆ ಅಲ್ವಾ ಯಶೋದ? ಅದ್ಕೆ ನನ್ ಕೈಲಿ ಆಗಲ್ಲ ಅದ್ಕೆ. ಏನ್ ಯಶೋದ, ನಿನ್ ಕಾಲ್ ಸರಿ ಇಲ್ದೇ ಇದ್ದಾಗ ನಾವೆಲ್ರೂ ನಿನ್ ಸೇವೆ ಮಾಡಿಲ್ವಾ? ಈಗ ನಿನ್ ಕಾಲ್ ಸರಿ ಹೋದ್ಮೇಲೂನು ಎಲ್ರೂ ನಿನ್ ಸೇವೆ ಮಾಡ್ಬೇಕು ಅಂತ ನೀನ್ ಆಸೆ ಪಡ್ತೀಯಾ? ಹಾಗಲ್ಲ ಅದ್ಕೆ, ಮನೆ ಕೆಲ್ಸ ಮಾಡ್ಬೇಕು ಅಂತಂದ್ರೆ ಅದೇನೋ ಹೇಳ್ತಾರಲ್ಲ ಮೈಗಳ್ತನ ಅಂತ, ಅದು ನೀನು. ಇದ್ಯಾಕೆ ಮೀರಾ ಇಷ್ಟೊಂದು ಸುಸ್ತಾಗಿ ಬರ್ತಿದ್ಯಾ? ಏಯ್, ನೀನ್ ಯಾವ ಸೀಮೆ ಸೊಸೆನೆ? ಸ್ವಲ್ಪ ಸೇವಂತಿನ ನೋಡಿ ಕಲ್ತ್ಕೋ. ಅವಳು ನೋಡು, ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಮನೆ ಎಲ್ಲ ಕೆಲಸ ಮಾಡ್ಬಿಟ್ಟು ಭಿಕ್ಷಾಟನೆ ವ್ರತಕ್ಕೆ ಹೋಗ್ತಾ ಇದ್ದಾಳೆ. ನೀನ್ ಯಾವಾಗ ಅವಳ ತರ ಆಗೋದು? ಬಿಡಿ ಅದ್ಕೆ, ಪಾಪ ಅವಳನ್ನ ಬೈಬೇಡಿ. ಯಶೋದ, ನಿನಗ್ ಗೊತ್ತಿಲ್ಲ, ಇವಳಿಗೆ ಬೈದ್ರೇನೆ ಬುದ್ಧಿ ಕಲಿಯೋದು. ಅಲ್ಲ ಅತ್ತೆ, ಅದು ರಾತ್ರಿ ಓಹೋ, ಗೊತ್ತಾಯ್ತು ಬಿಡು, ರಾತ್ರಿ ಫುಲ್ ಜೋರು. ನಡಿಲಿ. ಕರ್ಮ, ನಾನೇನೋ ಹೇಳಕ್ ಹೋದ್ರೆ ಇವಳು ಇನ್ನೇನೋ ಅನ್ಕೋತಾಳೆ. ನಿನ್ನೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸಾಯೋ ಅಷ್ಟು ಕೆಲ್ಸ ಕೊಟ್ಟಿದ್ದ ಈ ಹಾಳಾದೋನು. ಓ, ಸೇವಂತಿ ಈ ಮನೆಗ್ ಮಗು ಕೊಡ್ಲಿಲ್ಲ ಅಂತ ನೀನು ವರ್ಷದಲ್ಲಿ ತೊಟ್ಲು ಕಟ್ಬೇಕು ಅಂತಿದ್ಯಾ? ಅಯ್ಯೋ, ಏನ್ ಚಿಕ್ಕಿ ಮಾತಾಡ್ತಿದ್ದೀರಾ ನೀವು? ಸುಮ್ನಿರಿ. ಏಯ್, ನಾಟಕ ಮಾಡ್ಬೇಡ. ಅದು ನಿನ್ನೆ ರಾತ್ರಿ ಮೀರಾ, ಗಂಡ ಹೆಂಡತಿ ಮಧ್ಯ ನಡೆಯೋದನ್ನೆಲ್ಲ ಈ ರೀತಿ ಎಲ್ರ ಮುಂದೆ ಹೇಳ್ತಾರ? ನನ್ಗೆ ಮುಜುಗರ ಆಗಲ್ವಾ ಹೇಳು? ರಾತ್ರಿ ನನ್ಗೆ ಕೊಡ್ಬಾರ್ ಟಾರ್ಚರ್ ಎಲ್ಲ ಕೊಟ್ಟು ಇವ್ರ ಮುಂದೆ ಎಲ್ಲ ಏನೋ ನನಗ್ ತುಂಬಾ ಪ್ರೀತಿ ತೋರ್ಸೋಂತರ ನಾಟಕ ಆಡ್ತಾ ಇದ್ದಾನೆ. ದೇವ್ರೆ, ಇನ್ನು ಎಷ್ಟು ದಿನ ಈ ಟಾರ್ಚರ್ ತಡ್ಕೋಬೇಕು? ಅದ್ಕೆ ಚೂರು ಕಾಫಿ ಕೊಡ್ಬೋದಾ? ಸರಿ ಆಯ್ತು, ನಿಮ್ಮಿಬ್ರಿಗೂ ಕಾಫಿ ಮಾಡ್ಕೊಂಡ್ ಬರ್ತೀನಿ. ನೋ, ಅಮ್ಮ, ನೀವು ಇವತ್ತೇನು ಕೆಲಸನೇ ಮಾಡೋ ಹಾಗಿಲ್ಲ. ಯಾಕೋ? ಎಲ್ಲ ಮೀರಾ ಮಾಡ್ತಾಳೆ. ಯಾಕೋ ಈ ತರ ಸಡನ್ ಆಗಿ? ಅಮ್ಮ, ಇದುವರೆಗೂ ನಿನ್ ಕೈ ಅಡ್ಗೆ ತಿಂದಿದ್ದೀನಿ, ಆದ್ರೆ ಇವತ್ತು ನನ್ನ ಹೆಂಡತಿ ಕೈ ರುಚಿ ಹೇಗಿರುತ್ತೆ ಅಂತ ನೋಡೋಣ ಅಂತ. ಸರಿ ಆಯ್ತು, ಬಾ ಮೀರಾ, ನಿನ್ಗೆ ಅಡ್ಗೆಗೆ ಸಹಾಯ ಮಾಡ್ತೇನೆ. ಇಲ್ಲ, ಯಾರು ಸಹಾಯ ಮಾಡೋ ಹಾಗಿಲ್ಲ. ಹಾಗಂತ ನನಗೂ ಅವಳಿಗೂ ಚಾಲೆಂಜ್ ಆಗಿದೆ ಅಲ್ವಾ ಮೀರಾ? ನೋಡಿ, ಮೊನ್ನೆ ಮಾಯಮ್ಮನ್ನ ಕರ್ಕೊಂಡ್ ಬಂದಿದ್ವಿ, ಯಾರು ಭಿಕ್ಷೆ ಹಾಕ್ಲಿಲ್ಲ.
ನಿನ್ನೆ ಮಾಯಮ್ಮನ್ನ ಬಿಟ್ಟು ಬಂದಿದ್ವಿ, ಎಲ್ರೂ ಭಿಕ್ಷೆ ಹಾಕಿದ್ರು. ಇವತ್ತು ಮತ್ತೆ ಮಾಯಮ್ಮನ್ನ ಕರ್ಕೊಂಡ್ ಬಂದಿದೀವಿ. ಇವತ್ ಯಾರು ಭಿಕ್ಷೆ ಹಾಕ್ಲಿಲ್ಲ ಅಂತಂದ್ರೆ ಭಾವ ಡೌಟ್ ಪಟ್ಟಿದ್ದು ನಿಜಾನೇ. ಇದ್ರಲ್ಲಿ ಮಾಯಮ್ಮಂದ್ ಏನಾದ್ರೂ ಕೈವಾಡ ಇದೆ ಅಂತ ಅರ್ಥ. ಸರಿ, ಪರೀಕ್ಷೆ ಮಾಡೇ ಬಿಡೋಣ. ಬಾ. ಓಹೋ, ಇದ ಪ್ಲಾನು. ಭವತಿ ಭಿಕ್ಷಾಂದೇಹಿ. ಭವತಿ ಭಿಕ್ಷಾಂದೇಹಿ. ಸರ್, ಭಿಕ್ಷೆ ಹಾಕಿ ಬಿಟ್ರಲ್ಲ. ಅಂದ್ರೆ ಇದರಲ್ಲಿ ಮಾಯಮ್ಮನ ಕೈವಾಡ ಏನೂ ಇಲ್ಲ ಅಂತ ಆಯ್ತು. ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಮುಂದಿನ ಮನೆಗೆ ಹೋಗಿ ನೋಡೋಣ. ನೀವಿಬ್ರು ಚಾಪೆ ಕೆಳಗ್ ತುರಿದ್ರೆ ನಾನು ರಂಗೋಲೆ ಕೆಳಗ್ ತೂರ್ತೀನಿ. ಇವತ್ತು ಕೂಡ ನಿಮ್ ಭಿಕ್ಷೆ ಬೇಡ ವ್ರತನ ಹಾಳು ಮಾಡ್ಬೇಕು ಅಂತಾನೆ ಬಂದೆ. ಆದ್ರೆ ನೀವಿಬ್ರು ಮಾತಾಡೋದನ್ನ ಕೇಳಿಸ್ಕೊಂಡ್ಮೇಲೆ ಪ್ರಯೋಗ ಮಾಡದೆ ಸುಮ್ಮನೆ ಇದ್ದೆ. ಹಾಗಂದ ಮಾತ್ರಕ್ಕೆ ಇವತ್ತು ವ್ರತ ಪೂರ್ಣ ಆಗುತ್ತೆ ಅಂತ ಅರ್ಥ ಅಲ್ಲ. ನಿಮ್ಗೆಲ್ಲ ಅಡ್ಡಿಪಡಿಸ್ಬೇಕೋ ಅಲ್ಲಿ ಅಡ್ಡಿಪಡಿಸ್ತೀನಿ. ಈ ಸತಿ ಯಾವುದೇ ಕಾರಣಕ್ಕೂ ನಿಮ್ಗೆ ನನ್ನ ಮೇಲೆ ಅನುಮಾನ ಬರಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಅವಳನ್ನ ಬರ್ಬರ್ವಾ ಕೊಂದು ನನ್ನಲ್ಲಿರೋ ಮನುಷ್ಯತ್ವನೇ ಕೊಂದ್ಬಿಟ್ಟಿಯಲ್ಲ. ಮುಳ್ಳಿನ ಹಾಸಿಗೆ ಮೇಲೆ ಮಲಗಿಸಿ ಇಂಚಿಂಚಾಗಿ ಚುಚ್ಚಿ ಚುಚ್ಚಿ ಸಾಯ್ಸಕ್ಕೆ. ಸರ್, ಇದು ಬರೀ ಟ್ರೇಲರ್ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೇ. ಹೋಗೋಗು, ಎಲ್ಲ ಹೋಗಿ. ಅಯ್ಯೋ, ಹಾಲು 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 ಉಕ್ತಾ ಇದೆ. ಇಲ್ಲೇ ನೋಡ್ತಾ ನಿಂತಿದ್ಯಲ್ಲ, ಪಕ್ಕಕ್ಕೆ ಇಡ್ಬೇಕು ತಾನೆ. ಅಯ್ಯೋ, ಸಾರಿ 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 ಸಾರಿ. ಏನ್ ಸಾರಿ ಕೇಳ್ತಿದ್ಯಾ? ಹಾಲೆಲ್ಲ ಚೆಲ್ಲೋಗಿ ಅಡ್ಗೆ ಮನೆ ಎಲ್ಲ ಗಲೀಜಾಯ್ತು. ಫಸ್ಟ್ ಎತ್ತಿಡೋದನ್ನ. ಆಯ್ತಾಯ್ತು ಆಯ್ತು. ನೋಡ್ಕೊಂಡು ಎತ್ತಿಡೋದಕ್ಕೂ ಗೊತ್ತಾಗಲ್ವಾ ನಿನ್ಗೆ?